ನಾನು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದಾಗ ಅವರು ಗೌರಿಶಂಕರ್ ಅವ್ರಿಗೆ ಥರ್ಡ್ ಕ್ಯಾಮ್ರಾ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಿದ್ರು. ಅವರ ಒಡನಾಟ ಬಹಳ ಚೆನ್ನಾಗಿದೆ ನನ್ನ ಜೊತೆಯಲ್ಲಿ. ಮತ್ತು ಇನ್ನೊಂದು ಹೇಳಬೇಕಂತಂದರೆ ದರ್ಶನ್ ಮಿತಭಾಷಿ, ಬಟ್ ಗೊತ್ತಿಲ್ಲ ಏನೇನು ನಡೆದಿದೆ ಅಂತ. ಆದಷ್ಟು ಬೇಗ ಅವರು ಹೊರಗಡೆ ಬರಲಿ, ಈ ಸಂಭ್ರಮದಲ್ಲಿ ಅವರು ಪಾಲ್ಗೊಳ್ಳಿ ಅಂತ ನಾನು ಸಹ ದೇವರಲ್ಲಿ ಕೇಳ್ಕೊಳ್ತೀನಿ. ಡೆವಿಲ್ ಭರ್ಜರಿ ಯಶಸ್ಸು ಕಾಣೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಯಾಕಂದರೆ ಅಭಿಮಾನಿಗಳ ಹರ್ಷೋದ್ಗಾರ, ಅವರು ಪಟಾಕಿ ನೋಡ್ತಿರೋದು, ಸಿಹಿ ಹಂಚ್ತಿರೋದು, ಇದು ಬೆಂಗಳೂರು ಅಂತಲ್ಲ, ಆಲ್ ಓವರ್ ಕರ್ನಾಟಕ ಎಲ್ಲ, ಚಿತ್ರದುರ್ಗ ಇರ್ಬೋದು, ಚಿತ್ರದುರ್ಗದಲ್ಲೂ ಸಹ ಸೂಪರ್ ಹಿಟ್ ಆಗಿದೆ, ಆನೇಕಲ್ಲಲ್ಲೂ ಸಹ ಎಲ್ಲ ಕಡೆ ಬೆಳಗ್ಗೆಯಿಂದ ನಾನು ನ್ಯೂಸ್ ಒಂದಷ್ಟು ನೋಡಿದೆ. ಭಾಳ ಅದ್ಭುತವಾದ ಯಶಸ್ಸು ಸಿಕ್ಕಿದೆ. ಅಭಿಮಾನಿಗಳು ಹುಚ್ಚೆದು ಕುಣಿತಾ ಇದ್ದಾರೆ. ಇದಕ್ಕೆಲ್ಲ ನಮ್ಮ ದರ್ಶನ್ ಅವರ ನಟನೆ ಕಾರಣ. ಈ ಸಿನಿಮಾಗೆ ನಾವು ಅಷ್ಟೇ ದೇವರಲ್ಲಿ ಕೇಳ್ಕೊಳ್ತೇವೆ, ಒಳ್ಳೆ ಯಶಸ್ಸು ಸಿಗಲಿ, ಭರ್ಜರಿ ಹಿಟ್ ಆಗಲಿ ಅಂತ ಕೇಳ್ಕೊಳ್ತೀವಿ. ಖಂಡಿತವಾಗ್ಲೂ ಎ ವೆರಿ ಸಕ್ಸಸ್ಫುಲ್ ಮ್ಯಾನ್ ಬಿಹೈಂಡ್ ಆನ್ ವುಮೆನ್ಸ್ ಹ್ಯಾಂಡ್ ಅಂತ ಹೇಳ್ತಾರೆ, ಅದು ಸತ್ಯ. ಯಾಕಂದರೆ ಡಿಸ್ಪ್ಯೂಟ್ ಏನೇ ಇರ್ಬೋದು, ಬಟ್ ಅವರಿಬ್ಬರು ಪ್ರೀತಿಸಿ ಮದುವೆ ಆದವರು. ಯಾವತ್ತೂ ವಿಜಯಲಕ್ಷ್ಮಿ ಅವರು ದರ್ಶನ್ ಜೊತೆಗಿರ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಯಾಕಂದರೆ ಈ ಕಷ್ಟಕಾಲದ ಸಮಯದಲ್ಲಿ ವಿಜಯಲಕ್ಷ್ಮಿಯವರು ದರ್ಶನ್ಗೆ ಎಷ್ಟು ಬೆಂಬಲ ನೀಡಿದ್ದಾರೆ ಅಂತ ಮೀಡಿಯಾದವ್ರಿಗೆ ಎಲ್ರಿಗೂ ಗೊತ್ತೇ ಇದೆ. ದೇವಸ್ಥಾನಗಳು ಹೋಗೋದಿರ್ಬೋದು, ಅಥವಾ ಅವರು ವ್ರತ ಮಾಡೋದಿರ್ಬೋದು, ಉಪವಾಸ ಮಾಡೋದಿರ್ಬೋದು, ದೇವರಲ್ಲಿ ಹರಕೆ ಹೊರೋದಿರ್ಬೋದು, ಎಷ್ಟು ದೇವರಲ್ಲಿ ಭಕ್ತಿಯಿಂದ ಅವರು ಕೇಳ್ಕೊಳ್ತಾ ಇದ್ದಾರೆ. ದರ್ಶನ್ ಒಳ್ಳೇದಾಗಲಿ ಅಂತ ಕೇಳ್ತಿದ್ದಾರೆ. ರಿಯಲಿ ಇಟ್ಸ್ ಎ ಸಕ್ಸಸ್ಫುಲ್ ವುಮೆನ್. ಒಬ್ಬ ಗೃಹಿಣಿಗಿರಬೇಕಾದ ಎಲ್ಲ ಅರ್ಹತೆ ವಿಜಯಲಕ್ಷ್ಮಿ ಅವ್ರಿಗಿದೆ. ದೇವರು ಒಳ್ಳೇದು ಮಾಡಲಿ, ಅವರ ಪ್ರಾರ್ಥನೆ ಸಫಲವಾಗಲಿ, ಆದಷ್ಟು ಬೇಗ ದರ್ಶನ್ ಅವರು ಹೊರಗಡೆ ಬರಲಿ ಅಂತ ನಾವು ಸಹ ಕೇಳ್ಕೊಳ್ತೀವಿ.